ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ನಾನಿವತ್ತು ಅಮೇರಿಕದ ವಾಷಿಂಗ್ಟನ್ DC ಯಿಂದ 140 ಕಿಲೋಮೀಟರ್ ದೂರದಲ್ಲಿರುವಂತಹ ಡೆಲವೇರ್ ಎಂಬಲ್ಲಿದ್ದೀನಿ. ಈ ಡೆಲವೇರ್ ವಾಷಿಂಗ್ಟನ್ DC ಮತ್ತು ನ್ಯೂಯಾರ್ಕ್ನ ಮಧ್ಯದಲ್ಲಿದೆ. ನನ್ನ ಈ ಪ್ರವಾಸವನ್ನು ಮುಂದುವರಿಸೋದಕ್ಕಿಂತ ಮೊದಲು ಅಮೇರಿಕದ ಬಗ್ಗೆ ಒಂದೆರಡು ಮಾತುಗಳು. ನಿಮಗೆ ಗೊತ್ತಿದೆ, ಈ ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳಿವೆ. ಅದರಲ್ಲಿ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಕೂಡ ಬರುತ್ತೆ. ಈ ಉತ್ತರ ಅಮೇರಿಕಾದಲ್ಲಿ 3 ಪ್ರಧಾನವಾದ ದೇಶಗಳಿದೆ. ಒಂದು USA ಅಂದರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಪ್ರಪಂಚದ ದೊಡ್ಡಣ್ಣ ಅಂತ ಗುರುತಿಸಿಕೊಳ್ಳುವಂತಹ ಈ ದೇಶ. ಇದು ಬಿಟ್ಟರೆ ಮೆಕ್ಸಿಕೋ ಮತ್ತು ಕೆನಡಾ ಇದೆ. ಉಳಿದಂತೆ ಸಣ್ಣ ಪುಟ್ಟ ರಾಷ್ಟ್ರಗಳು ಇದ್ದಾವೆ. ಅಮೇರಿಕಾದಲ್ಲಿ ಒಟ್ಟು 50 ರಾಜ್ಯಗಳಿವೆ. ನೀವು ನೋಡಿರ್ಬೋದು ಅಮೇರಿಕಾದ ಬಾವುಟವನ್ನು. ಅದರಲ್ಲಿ ಒಟ್ಟು 50 ನಕ್ಷತ್ರಗಳಿವೆ. ಈ 50 ನಕ್ಷತ್ರಗಳು ಅಮೇರಿಕಾದ 50 ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಇನ್ನು ಅಮೇರಿಕದ ವಿಸ್ತೀರ್ಣ ನೋಡ್ತಾ ಹೋದರೆ 9.8 ಮಿಲಿಯನ್ ಚದುರ ಕಿಲೋಮೀಟರ್ಗಳಿದ್ದಾವೆ. ಜನಸಂಖ್ಯೆ ಕೇವಲ 35 ಕೋಟಿ. ಅದೇ ನೀವು ಭಾರತವನ್ನು ಹೋಲಿಸಿದ್ರೆ ನಮ್ಮ ವಿಸ್ತೀರ್ಣ 3.3 ಮಿಲಿಯನ್ ಚದುರ ಕಿಲೋಮೀಟರ್ಗಳು, ಆದರೆ ಜನಸಂಖ್ಯೆ ಮಾತ್ರ 146 ಕೋಟಿ. ಇದೇ ವ್ಯತ್ಯಾಸ. ತಲಾದಾಯ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ನೋಡ್ತಾ ಹೋದರೆ ನಮಗಿಂತ 33 ಪಟ್ಟು ಜಾಸ್ತಿ ಇದ್ದಾರೆ. ಸರಿ, ಈಗ ಇಲ್ಲಿನ ವಿಷಯ ಮಾತಾಡೋಣ. ಇಲ್ಲಿನ ಬ್ಯಾಕ್ಗ್ರೌಂಡ್ ನೋಡ್ತಾ ಹೋದರೆ ನಿಮಗನ್ಸುತ್ತೆ ನಾನು ಮಲೆನಾಡಿನ ಯಾವುದೋ ಹಳ್ಳಿ ನಿಂತಿದ್ದೀನಿ ಅಂತ. ಅಲ್ಲ ಸ್ನೇಹಿತರೆ, ಆಕ್ಚುಲಿ ಇದು ಅನನ್ಯ ಮತ್ತು ಜಾನ್ಸನ್ ವಾಸ ಇರೋ ಮನೆಯ ಬಾಲ್ಕನಿ. ಈ ಬಯಲು ಕಾಣಿಸ್ತಾ ಇದೆಯಲ್ಲ, ಅದು ಗಾಲ್ಫ್ ಕೋರ್ಟ್ ಆಗಿತ್ತು. ಈಗಲ್ಲಿ ಇದೇ ರೀತಿಯ ಮನೆಗಳನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಈ ಏರಿಯಾ ಹೆಸರು ಕೆವಿಲಿಯನ್ ಕ್ಲಬ್ ಹೌಸ್ ಅಂತ. 300ಕ್ಕಿಂತ ಹೆಚ್ಚಿನ ಮನೆಗಳಿದ್ದಾವೆ. ಎಲ್ಲವೂ ಬಾಡಿಗೆ ಕೊಡುವಂಥ ಮನೆಗಳು, ಯಾವುದೋ ಕಂಪ್ನಿದಂತೆ. ಇಲ್ಲಿ ವಾಸ ಇರೋರಲ್ಲಿ ಹೆಚ್ಚಿನ ಸಂಖ್ಯೆ ಭಾರತೀಯರೇ. ಬೇರೆಯವರು ಇಲ್ಲ ಅಂತ ಅಲ್ಲ. ನೋಡಿ, ನಮ್ಮ ಪಕ್ಕದ ಮನೆಯಲ್ಲಿ ಮೆಕ್ಸಿಕೋದವರಿದ್ದಾರೆ, ಕೆಳಗೆ ಆಫ್ರಿಕಾದವರಿದ್ದಾರೆ, ಕೆಲವು ಅಮೇರಿಕದವರು ಇದ್ದಾರೆ. ಆದರೆ ಸಂಜೆ ವಾಕಿಂಗ್ ಹೋಗ್ತಾ ಇದ್ದರೆ ನಮ್ಮ ದೇಶದ ಯಾವುದೋ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಡ್ಕೊಂಡು ಹೋಗೋ ಥರ ಅನಿಸುತ್ತೆ. ಬಲಗಡೆ ನೀವು ನೋಡ್ಬೋದು ಟೆನ್ನಿಸ್ ಕೋರ್ಟ್ಗಳು, ಹಾಗೆ ಪಕ್ಕದಲ್ಲಿ ಪ್ಲೇ ಏರಿಯಾ. ಮಕ್ಕಳು ಸ್ಕೂಲಿಗೆ ಹೋಗೋ ಸಮಯ. ಸ್ಕೂಲ್ ಬಸ್ಗಳು ಬರ್ತಾ ಇದ್ದಾವೆ ನೋಡಿ. ಸ್ಕೂಲ್ ಬಸ್ಸು ಈ ಥರ ಅಡ್ಡ ನಿಲ್ಲಿಸಿದರೆ ಎಲ್ಲ ವಾಹನಗಳು ನಿಲ್ಲಿಸಿ ಬಸ್ ಹೋಗೋವರೆಗೂ ಕಾಯಬೇಕು. ನೋಡಿ, ಅಲ್ಲಿ ಇನ್ನೊಂದು ಸ್ಕೂಲ್ ಬಸ್ನ ಮುಂದೆ ಒಂದು ಉದ್ದನೆಯ ಕೋಲ್ ತರಹದ ರಾಡ್ ಚಾಚಿದೆ ನೋಡಿ. ಮಕ್ಕಳು ಬಸ್ಸಿಗೆ ಅಡ್ಡ ಬರದೇ ಇರಲಿ ಅಂತ ಈ ರೀತಿ ಇಡ್ತಾರೆ. ಬಹುತೇಕ ಇಂಡಿಯನ್ ಪೇರೆಂಟ್ಸ್ ಮಕ್ಕಳನ್ನ ಬಸ್ ಹತ್ತಿಸಿ ಟಾಟಾ ಮಾಡ್ತಿದ್ದಾರೆ ನೋಡಿ. ಅಮೆರಿಕದಲ್ಲಿ PUC ವರೆಗೆ ಎಜುಕೇಶನ್ ಫ್ರೀ. ಶಾಲೆಗಳಲ್ಲಿ ಆಯಾ ಏರಿಯಾದ ಮಕ್ಕಳಿಗೆ ಆದ್ಯತೆ ಇರೋದ್ರಿಂದ ಮನೆ ಬಾಡಿಗೆ ಕೂಡ ಆಯಾ ಏರಿಯಾದ ಶಾಲೆಗಳ ಗುಣಮಟ್ಟದ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ನೋಡಿ, ಇಲ್ಲಿನ ಮನೆಗಳ ವಿನ್ಯಾಸ ಬಹುತೇಕ ಈ ರೀತಿ ಇರುತ್ತೆ. ಎಲ್ಲಾ ಮನೆಯ ಮೇಲ್ಛಾವಣಿ ಈ ರೀತಿ ಸ್ಲ್ಯಾಂಟ್ ಆಗಿರುತ್ತೆ. ಯಾಕಂದ್ರೆ ಚಳಿಗಾಲದಲ್ಲಿ ಇಲ್ಲಿ ಬೀಳೋ ಸ್ನೋ ಜಾರು ಹೋಗ್ಲಿ ಅಂತ. ಮನೆಯ ಮುಂದೆ ಮತ್ತು ಹಿಂದೆ ಸಾಕಷ್ಟು ಜಾಗವನ್ನು ಬಿಡಲೇಬೇಕು. ಮನೆಯ ಮುಂದಿನ ಜಾಗಕ್ಕೆ ಫ್ರಂಟ್ ಯಾರ್ಡ್ ಅಂತಾನು, ಹಿಂದಿನ ಜಾಗಕ್ಕೆ ಬ್ಯಾಕ್ ಯಾರ್ಡ್ ಅಂತಾನು ಕರೀತಾರೆ. ಸಾಕಷ್ಟು ಮರಗಿಡಗಳು ಮಾತ್ರ ಇಲ್ಲಿ ಬೆಳೆಸಿರ್ತಾರೆ. ರಸ್ತೆಯ 2 ಕಡೆಗಳಲ್ಲಿ ಕಾರುಗಳನ್ನ ಪಾರ್ಕ್ ಮಾಡೋ ಜಾಗ. ಸ್ವಂತ ಮನೆಗಳಾದ್ರೆ ಇಲ್ಲಿ ಮನೆ ಮುಂದೆ ಒಂದು ಗ್ಯಾರೇಜ್ ಇರುತ್ತೆ, ಅಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾರೆ. ಸರಿ, ಈಗ ಮನೆಯೊಳಗೆ ಹೋಗೋಣ. ಅನನ್ಯ ಆಫೀಸಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಮಾತಾಡ್ಸೋಣ. ಏನು ಮಾಡ್ತಾ ಇದೀಯಾ? ನಾನು ಬ್ರೇಕ್ಫಾಸ್ಟ್ ಅಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ. ಲಂಚ್ ಬಾಕ್ಸ್ ನಾನು ರೆಡಿ ಮಾಡ್ತಿರೋದಲ್ಲ, ಹಾಕೊಳ್ತಿರೋದು. ಪುಳಿಯೋಗರೆ ಮಮ್ಮಿ ಮಾಡಿದ್ದು. ಪುಳಿಯೋಗರೆ, ಆಮ್ಲೆಟ್, ಸ್ಟರ್ಡ್ ವೆಜಿಟೇಬಲ್ಸ್. ಸ್ಟರ್ಡ್ ವೆಜಿಟೇಬಲ್, ವಾಟ್ ಈಸ್ ಇಟ್? ಏನದು? ಸೊ ಇಲ್ಲಿ ಫ್ರೋಸನ್ ವೆಜಿಟೇಬಲ್ಸ್ ಸಿಗುತ್ತೆ. It consists of capsicum, broccoli, zucchini, some onions. ಅದನ್ನ ಸುಮ್ಮನೆ ಉಪ್ಪು ಪೆಪ್ಪರ್ ಹಾಕಿ ಫ್ರೈ ಮಾಡೋದಷ್ಟೇ. ಅದು ಹಂಗೆ ಅನ್ನ ಜೊತೆ ತಿಂತೀಯಾ? ಸೊ ಟೇಸ್ಟಿ ಆಗಿರುತ್ತೆ ಬಿಕಾಸ್ zucchini and capsicum. zucchini ನಮ್ಮಲ್ಲಿ ಸಿಗುತ್ತೆ ಅದು ತರಕಾರಿ? ಅದು No, it is like bottle gourd. What is that? ಬಟ್ಲು ಗಾರ್ಡ್ ಅಂದ್ರೆ ಇದು ಸೋರೆಕಾಯಿ. ಸೋರೆಕಾಯಿ ತರ, ಬಟ್ ಚಿಕ್ಕದು.
ಓಕೆ 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 ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ. ಸೌತೆಕಾಯಿ ಥರ ಇರುತ್ತೆ ನೋಡೋಕ್ಕೆ. ಓಕೆ. ಬಟ್ ದುಕ್ನಿ ಇವಾಗ ಕಾಮನ್ ಎಲ್ಲರಿಗೂ ಗೊತ್ತು. ನಮ್ಮಲ್ಲಿ ಬ್ಯಾಂಗ್ಳೂರ್ ಗೊತ್ತಿಲ್ಲಪ್ಪ ನನಗೆ. ಯಾರು ಓಲ್ಡಿ ದಟ್ಸ್ ಕ್ಷಮಿಸಿ, ನಾನು ಈ ವಿಡಿಯೋವನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಮಾಡೋದ್ರಿಂದ ಮತ್ತು ಜಾನ್ಸನಿಗೆ ಕನ್ನಡ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಆ ಮಾತಿನ ಕನ್ನಡ ಅನುವಾದ ನಾನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಬಲಗಡೆ ಕಾಣಿಸ್ತಾ ಇರೋದು ಚಿಲ್ಡ್ರನ್ ವೆಲ್ಫೇರ್ ಮತ್ತು ಜುವೆನೈಲ್ ಡಿಟೆನ್ಷನ್ ಸೆಂಟರ್ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಒಂದು ಸರ್ಕಾರಿ ಸಂಸ್ಥೆ. ಅನನ್ಯ ಇಲ್ಲೇ ಡೇಟಾ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಿರೋದು. ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ಮತ್ತು ಅಪರಾಧದ ಅಪಾದನೆ ಹೊತ್ತ ಮಕ್ಕಳನ್ನು ತೀರ್ಪು ಬರುವವರೆಗೂ ಡಿಟೆನ್ಷನ್ ಸೆಂಟ್ರಲ್ಲಿ ಸಾಕ್ತಾರೆ. ಒಂದು ವೇಳೆ ಅಪರಾಧ ಸಾಬೀತಾದರೆ ರಿಹ್ಯಾಬಿಲಿಟೇಷನ್ ಅಥವಾ ಪುನರ್ವಸತಿ ಕೇಂದ್ರದಲ್ಲಿ ಅವರನ್ನು ಇರಿಸಿ ಅವರಿಗೆ 18 ವರ್ಷ ತುಂಬುವವರೆಗೂ ಶಿಕ್ಷಣದ ವ್ಯವಸ್ಥೆ, ಕೌನ್ಸಿಲಿಂಗ್ ಮತ್ತು ಉದ್ಯೋಗ ತರಬೇತಿ, ನಡವಳಿಕೆ ಸುಧಾರಣೆ ಕಾರ್ಯಕ್ರಮಗಳನ್ನು ನೀಡಿ ಅವರನ್ನು ಸಭ್ಯ ನಾಗರಿಕರನ್ನಾಗಿಸುವ ಪ್ರಯತ್ನ ಮಾಡಲಾಗುತ್ತೆ. ಇಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಡೋದಕ್ಕಿಂತ ಸುಧಾರಣೆ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. Below 18 years old, isn't it? Yeah, this is the playground where people in detention center come and play. Kids in detention center. This is rehabilitation center. Okay. It is newly opened. Newly re-inaugurated. So you have playground and all for Yes, children, okay. yes. For the Inside they have a basketball court oh, with the winter. So they are given that psychological and mental Yeah. help also. help also they Yes. give access, yeah. Even there are. I've been inside. Before it got opened, we were taken for a tour inside. They have like really good facility for kids who have been who are mentally disturbed. Ah, They have but they will be brought here because of their crime, right? not crime. Ah. This one is not crime. Rehabilitation center. ನಮ್ಮ ಬಲಗಡೆಗೆ ಎವರೆಸ್ಟ್ ಅಂತ ಬೋರ್ಡ್ ಇದೆ ನೋಡಿ. ಅಲ್ಲಿ ನಮ್ಮ ದೇಶದ ದಿನಸಿ, ತರಕಾರಿ, ಹಣ್ಣು ಹಂಪಲು ಸಿಗುತ್ತೆ. ಒಬ್ಬರು ಸರ್ದಾರ್ಜಿ ನಡೆಸ್ತಾ ಇರುವಂತಹ ಶಾಪ್. ಭಾರತದಲ್ಲಿ ಸಿಗುವಂತಹ ಆಲ್ಮೋಸ್ಟ್ ಎಲ್ಲ ಬ್ರಾಂಡಿನ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪು,
From where are you, sir? I'm from Punjab, Amritsar. Acha, how long you are here? It's been like 21 years. 41 years. Acha, acha. Meat shop here, grocery, Okay, all kind of stuff, Pakistani, Indian groceries. okay. From India you are getting goods because I have seen this one, no, actually. Part of Mysore saddle soap. Available every time, fresh goods come every day. So we have fresh goat available, back leg, front leg, mixed goat, Okay, okay. regular goat, organic chicken, best chicken in the Netherlands. Okay, okay. Regular chicken, boneless chicken, Okay. everything is available. ಮನೆಗೆ ಬೇಕಾಗಿದ್ದ ತರಕಾರಿ ಹಣ್ಣು ಹಂಪಲೆಲ್ಲ ತಗೊಂಡಿದ್ದಾಯಿತು. ಈಗ ಮನೆ ಕಡೆ ಹೊರಟ್ವಿ. ದಾರಿಯಲ್ಲಿ ಇಲ್ಲಿನ ಟ್ರಾಫಿಕ್ ನಿಯಮಗಳ ಬಗ್ಗೆ ಮಾತಾಡಿದ್ವಿ. ನೀವು ಗಮನಿಸಿರ್ಬೋದು, ಇಲ್ಲಿನ ಸ್ಟೀರಿಂಗು ಕಾರಿನ ಎಡಭಾಗದಲ್ಲಿರುತ್ತೆ. ವಾಹನವನ್ನು ರಸ್ತೆಯ ಬಲಭಾಗದಲ್ಲಿ ಓಡಿಸ್ಬೇಕು. ನಮ್ಮ ದೇಶದಲ್ಲಾದರೆ ಸ್ಟೀರಿಂಗ್ ಬಲಭಾಗದಲ್ಲಿದ್ದು ರಸ್ತೆ ಎಡಭಾಗದಲ್ಲಿ ಚಲಿಸಬೇಕು. ಇಲ್ಲಿಗೆ ಒಂದು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. So yeah, that is something that if you're driving here, it takes some time to get used to in India. Or if you're driving in India and you come here, roads and all, you know, it takes some time to get used to. ಅಚ್ಚಾ. Especially when you're crossing road. Our instincts is always to look on the right in India. So here you have to look at the left first, then cross the road, then look on the other side. So ಕಾಲಕ್ರಮಣದಲ್ಲಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತಾರೆ ಜಾನ್ಸನ್. ಅಂದಹಾಗೆ ಜಾನ್ಸನ್ ಮೂಲತಃ ಕೇರಳದವರಾದರೂ ಮುಂಬೈನಲ್ಲಿ ಹುಟ್ಟುಬೆಳೆದವರು. ಮುಂಬೈನಲ್ಲಿ ಎಂಜಿನಿಯರಿಂಗ್ ಮಾಡಿ ಬೆಂಗಳೂರಿನಲ್ಲಿ ಎನ್ಫೋಸಿಸ್ ಎಂಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕಿದ್ರು. ಕಂಪನಿ ಅವರನ್ನು ಇಲ್ಲಿ ಕಳಿಸ್ಕೊಡ್ತು. ಅನನ್ಯ ಇಲ್ಲಿಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಸ್ಟೂಡೆಂಟ್ ವೀಸಾದಲ್ಲಿ ಬಂದು MS ಮುಗಿದ ಮೇಲೆ ಕೆಲಸಕ್ಕೆ ಸೇರಿಕೊಂಡ್ರು. ಈಗ ನಾವು ಮನೆ ಹತ್ರ ಬಂದಿದ್ದೀವಿ. ಜಾನ್ಸನ್ಗೆ ಇವತ್ತು ವರ್ಕ್ ಫ್ರಮ್ ಹೋಮ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.